ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಸಂಡೇ ವ್ಲಾಗ್. ಈ ವ್ಲಾಗಲ್ಲಿ ನಾನು ಸಂಡೇಸ್ ಮನೇಲಿದ್ದರೆ ನನ್ನ ರೊಟೀನ್ ಹೇಗಿರುತ್ತೆ ಅಂತ ನೋಡ್ತೀರಾ. ಫೋಟೋನ ಅರೌಂಡ್ 3 years ಬ್ಯಾಕ್ ನನ್ನ ಫ್ರೆಂಡ್ಸ್ ಒಬ್ಬರು ನನಗೆ ಬರ್ಡೇಗೆ ಗಿಫ್ಟ್ ಮಾಡಿದರು. ಈ ಫೋಟೋ ಎಲ್ಲಿ ಹಾಕಬೇಕು ಅಂತ ಗೊತ್ತಾಗದೆ ಪಾಪ ಕೆಳಗಡೆ ಇಟ್ಬಿಟ್ಟಿದ್ದಾರೆ. ಹಾಯ್ ಗೈಸ್, ಟುಡೇ ಐ ಹ್ಯಾವ್ ಸೆಟ್ ಫ್ಯೂ ಟಾಸ್ಕ್ಸ್ ಟು ಕಂಪ್ಲೀಟ್. ಇವತ್ತು ಮನೇಲಿ ಇದ್ದೀನಲ್ಲ ಅದಕ್ಕೋಸ್ಕರ. ಯೂಶ್ವಲಿ ನಾನು ಸಂಡೇಸು ಮನೇಲಿರಲ್ಲ, ಹಾಸ್ಪಿಟಲ್ ಕಡೆ ಹೋಗಿರ್ತೀನಿ ಆರ್ ಎಲ್ಲಾದರೂ ಹೋಗಿರ್ತೀನಿ. ಇವತ್ತು ಮನೇಲಿದ್ದೀನಿ. ಸೊ ಅದಕ್ಕೆ ಫಸ್ಟ್ ಥಿಂಗ್ ಈಸ್ ಈಗಲೇ ಎದ್ದಿದ್ದು, ಲೇಟಾಗಿ ಎದ್ದಿದ್ದೀನಿ. ವಿಯೆಟ್ನಾಮಿಂದ ಹರ್ಬಲ್ ಟೀ ಪ್ಯಾಕೆಟ್ಸನ್ನು ತಂದಿದ್ದೀನಿ, ಅದನ್ನು ಟ್ರೈ ಮಾಡಬೇಕಂತ ಇದ್ದೀನಿ. ಫಸ್ಟ್ ಥಿಂಗ್, ಇವತ್ತು ಇಂಟರ್ನ್ಯಾಷನಲ್ ಯೋಗ ಡೇ ಕೂಡ. ಸ್ವಲ್ಪ ಆಸನಾಸ್ ಪ್ರಾಣಾಯಾಮ್ಸ್ ಮಾಡ್ತೀನಿ. ಫಸ್ಟಿಗೆ ಏನು ಮಾಡೋದು ಗೊತ್ತಿಲ್ಲ, ಮಮ್ಮಿ ಹೊರಗಡೆ ಹೋಗಿದ್ದಾರೆ, ಏನಾದರೂ ಫಸ್ಟ್ ಕೂಡ ಮಾಡಬೇಕು. ನೆಕ್ಸ್ಟ್ ಥಿಂಗ್ ಈಸ್, ನಾನು ವಿಯೆಟ್ನಾಮಿಂದ ಬಂದಿದ್ದಾದಮೇಲೆ ಟ್ರಾಲಿನ ಅನ್ಪ್ಯಾಕ್ ಮಾಡಲೇ ಇಲ್ಲ. ಅದರಲ್ಲಿ ಬಟ್ಟೆಗಳೆಲ್ಲ ಹಾಗೆ ಇದ್ದಾವೆ. ಅಲ್ಲಿ ಶೋ ಸೇಮ್ ಇದನ್ನು ಅನ್ಪ್ಯಾಕ್ ಮಾಡಬೇಕು. ಸೊ ಆ ಟ್ರಾಲಿನ ಅನ್ಪ್ಯಾಕ್ ಮಾಡಿ, ಹಾಗೆ ಇಲ್ಲಿ ಸ್ಟಫ್ಸ್ನೆಲ್ಲ ಆರ್ಡರ್ ಮಾಡಿದ್ದೆ ಜೋಡಿಸ್ಕೊಳ್ಬೇಕು ಅಂತ. ಇಟ್ಸ್ ಬೀನ್ ಆಲ್ಮೋಸ್ಟ್ 10 days ನಾನು ಏನೂ ಮಾಡಲೇ ಇಲ್ಲ. ಆ್ಯಂಡ್ ಐ ಹ್ಯಾವ್ ಆರ್ಡರ್ಡ್ ಮಿರರ್ ಫಾರ್ ಮೈ ವಾಶ್ರೂಮ್, ಅದನ್ನು ಸ್ಟಿಕ್ ಮಾಡಬೇಕು. ಅಲ್ಲಿ ಮಮ್ಮಿ ಬಂದರೆ ಓಕೆ, ಇಲ್ಲಾಂದರೆ ನಾನೇ ಬ್ರೇಕ್ಫಾಸ್ಟ್ ಕೂಡ ಪ್ರಿಪೇರ್ ಮಾಡ್ಕೊತೀನಿ. ಬ್ರೇಕ್ಫಾಸ್ಟ್ ಆರ್ ಬ್ರಂಚ್ ಕೈಂಡ್ ಆಫ್ ಥಿಂಗ್ ನಾನೇ ಪ್ರಿಪೇರ್ ಮಾಡ್ಕೊತೀನಿ. ಇನ್ನು ಹ್ಯಾವ್ ಸೇವ್ಡ್ ಸ್ವಲ್ಪ ಯೂಟ್ಯೂಬ್ ಪಾಡ್ಕಾಸ್ಟ್ ಮತ್ತು ವೀಡಿಯೋಸ್ನ ಸೇವ್ ಮಾಡಿಟ್ಟಿದ್ದೀನಿ, ಅದನ್ನು ನೋಡಬೇಕು. ಹಾಗೆ ಎಡಿಟ್ ಮಾಡಬೇಕು. ಬ್ಲಾಗ್, ಎಸ್ಪೆಷಲಿ ಯೂಟ್ಯೂಬ್ ಬ್ಲಾಗ್ ಇವತ್ತು ಒಂದು ಪೋಸ್ಟ್ ಮಾಡ್ತಾಯಿದ್ದೀನಿ, ವಿಯೆಟ್ನಾಂ ಡೈರಿ ಎಪಿಸೋಡ್ 2. ಅದು ಪೋಸ್ಟ್ ಮಾಡಬೇಕು. ಆ್ಯಂಡ್ ಅದಕ್ಕೆ ಥಂಬ್ನೇಲ್ ಎಡಿಟ್ ಮಾಡಬೇಕು. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಇವತ್ತು ಸಂಜೆ ಇನ್ನೊಂದು ವಿಡಿಯೋ ಅಪ್ಲೋಡ್ ಮಾಡಬೇಕು, ಅದನ್ನು ಸಹ ಎಡಿಟ್ ಮಾಡಬೇಕು. ದಿಸ್ ಹೋಲ್ 1 week, ಈ ವೀಕನ್ನು ಫುಲ್ ಪ್ಲ್ಯಾನ್ ಮಾಡಬೇಕು. ದಿಸ್ ವೀಕ್ ಈಸ್ ಗೋಯಿಂಗ್ ಟು ಬಿ ಅ ಪ್ರೊಡಕ್ಟಿವ್ ವೀಕ್ ಫಾರ್ ಮೀ. ಸೊ ಅದಕ್ಕೆ ಹಾಸ್ಪಿಟಲ್ಗೆ ರಿಟರ್ನ್ ಆಗ್ತೀನಿ, ಆದಮೇಲೆ ಮನೆಗೆ ರಿಟರ್ನ್ ಆಗ್ತೀನಿ. ಸೊ ಕೆಲಸನೂ ಕೂಡ ಅದ್ರ ಜೊತೆಗೆ ಕಂಪ್ಲೀಟ್ ಮಾಡಬೇಕು. ಸೊ ಐ ಶುಡ್ ಪ್ಲ್ಯಾನ್ ದಿಸ್ 1 whole week. ಇಷ್ಟು ಇವತ್ತಿನ ಪ್ಲ್ಯಾನ್ ರಫ್ ಆಗಿ ಮಾಡಿ ಇಟ್ಕೊಂಡಿದ್ದೀನಿ. ಹೇಗೆ ಹೋಗುತ್ತೆ ಅಂತ ನೋಡೋಣ. ಸೊ ಲೆಟ್ಸ್ ಸ್ಟಾರ್ಟ್ ದಿಸ್ ಬ್ಯೂಟಿಫುಲ್ ಸಂಡೇ. ಐಸ್ ಟೀ ಇದೆ, some cozy gold label, red label. I'm going to try one today. ಸಂಡೇಸ್ ಯಾವಾಗಲೂ ಲೇಸಿ ಅಂತ ಹೇಳೋಕ್ಕಾಗಲ್ಲ, ಸ್ಲೋ ಆಗಿ ಸ್ಟಾರ್ಟ್ ಆಗುತ್ತೆ. ಆರಾಮಾಗಿ ಲೇಟಾಗಿ 10 ಗಂಟೆಗೆ ಎದ್ದು ನನಗಿಷ್ಟ ಬಂದಿದ್ದು ಹರ್ಬಲ್ ಟೀ ಮಾಡಿಕೊಂಡು ಕುಡಿದು, ಅದರಲ್ಲೂ ಇವತ್ತು ಯೋಗ ಡೇ ಆಗಿದ್ದರಿಂದ ನಾನು ಯೋಗ ಮಾಡೋದನ್ನು ಮಿಸ್ ಮಾಡೋದಕ್ಕಾಗೋದೇ ಇಲ್ಲ. ನಾನು ಲಾಸ್ಟ್ 2 weeksಯಿಂದ ಯೋಗನ ಪ್ರಾಕ್ಟೀಸ್ ಮಾಡ್ತಿದ್ದೀನಿ. ಐ ಆಮ್ ನಾಟ್ ಪರ್ಫೆಕ್ಟ್ ಇನ್ ಇಟ್ ಆ್ಯಂಡ್ ಐ ಆಮ್ ಪ್ರಾಕ್ಟೀಸಿಂಗ್. ಆ್ಯಂಡ್ ಇಟ್ ಫೀಲ್ಸ್ ಗುಡ್. ಯೋಗ ಮಾಡಿದ ಆದಮೇಲೆ ನನ್ನ ಡೇ ಸ್ಟಾರ್ಟ್ ಆಗುತ್ತೆ. Wow, this is my breakfast for today. ನಾನಿವತ್ತು ಬ್ರೇಕ್ಫಾಸ್ಟ್ಗೆ ಫ್ರೂಟ್ಸ್ ತಿಂದೆ, ಮ್ಯಾಂಗೋ, ಪೊಮೊಗ್ರಾನೇಟ್ ಆ್ಯಂಡ್ ಫ್ಯೂ ಡೇಟ್ಸ್. ಬ್ರೇಕ್ಫಾಸ್ಟ್ ಮಾಡಿದಾದಮೇಲೆ ಇವತ್ತು ಕೆಲಸಗಳೆಲ್ಲ ಕಂಪ್ಲೀಟ್ ಮಾಡಬೇಕು ಅಂತ ಅಂದ್ಬಿಟ್ಟು ನನ್ನ ಸೂಟ್ ಕೇಸನ್ನು ತೆಗೆದೆ. ವಿಯೆಟ್ನಾಮಿಂದ ನಾನು ಏನೇನು ತೊಗೊಂಡು ಬಂದಿದ್ದೆ ಅಂತೆಲ್ಲ ನೋಡಿಬಿಟ್ಟು ನನಗೆ ಶಾಕ್ ಆಗಿಬಿಡ್ತು. ಇದೆಲ್ಲ ನಾನು ವಿಯೆಟ್ನಾಮಿಂದ ತೊಗೊಂಡು ಬಂದಿದ್ದನ್ನ ಇಷ್ಟು ದಿವಸ ನಾನು ಯಾಕೆ ಟ್ರಾಲಿ ಅನ್ಪ್ಯಾಕ್ ಮಾಡಲಿಲ್ಲ ಅಂತ ಫೀಲ್ ಆಗ್ತಿದ್ದೆ. ಆ್ಯಂಡ್ ಬಟ್ಟೆಗಳೆಲ್ಲ ತೆಗೆದು ಲಾಂಡ್ರಿಗೆ ಹಾಕ್ತೆ. ಆಬ್ವಿಯಸ್ಲಿ 10 daysಯಿಂದ ಅದರೊಳಗಡೆನೇ ಇದೆಯಲ್ಲ, ಸೊ ಅದಕ್ಕೋಸ್ಕರ. ನೆಕ್ಸ್ಟ್ ನನ್ನ ಕಬೋರ್ಡಲ್ಲಿ ಇರೋ ಸ್ಟಫ್ಸ್ನೆಲ್ಲ ಸ್ವಲ್ಪ ಆಚೆ ತೆಗೆದು ಕ್ಲೀನ್ ಮಾಡಿದೆ. ನನ್ನ ಹ್ಯಾಂಡ್ ಬ್ಯಾಗ್ಸ್ನೆಲ್ಲ ಹಾಗಾಗಿ ಎಲ್ಲೆಲ್ಲಂದರೆ ಅಲ್ಲಿ ಇಟ್ಬಿಟ್ಟಿದ್ದೆ. ಹಾಸ್ಪಿಟಲ್ಗೆ ಹೋಗಿ ಬಂದು ರೆಸ್ಟ್ ಮಾಡೋದೇ ಆಗೋಗ್ತಿತ್ತು. ನನಗೆ ಇದೆಲ್ಲ ಕ್ಲೀನ್ ಮಾಡೋಕ್ಕೆ ಟೈಮೇ ಸಿಕ್ಕಿರಲಿಲ್ಲ. ನಮ್ಮ ಮಮ್ಮಿ ವಾಶ್ರೂಮಲ್ಲಿ ಮಿರರ್ ಇಡಬೇಡ ಅಂತ ಅಂದಿದ್ರು. ಸೊ ಅದಕ್ಕೋಸ್ಕರ ವಾಶ್ರೂಮ್ಗೆ ಮಿರರ್ ಬೇಕಾ ಬೇಡವಾ ಅಂತ ಕನ್ಫ್ಯೂಷನಲ್ಲಿ ಫೈನಲಿ 1 day ನಾನು ಬುಕ್ ಮಾಡೇ ಬಿಟ್ಟೆ. ಸೊ ಮಿರರ್ ಬಂದಿತ್ತು, ಅದನ್ನು ನಾನು ವಾಶ್ರೂಮಲ್ಲಿ ಸ್ಟಿಕ್ ಮಾಡೋದಕ್ಕೆ ಅಂತೆಲ್ಲ ಅನ್ಪ್ಯಾಕ್ ಮಾಡ್ತಾ ಇದ್ದೆ. ಈಗ ಅವ್ರೇನಾದರೂ ಬಂದು ನೋಡಿದ್ರೆ ಬೈತಾರೆ, ಮನೆ ತುಂಬ ಮಿರರ್ಸೇ ಇಟ್ಕೊಂಡಿದ್ಯಾ ಅಂತ ಅಂದ್ಬಿಟ್ಟು. ಸಂಡೇ ನೀವೆಲ್ಲ ಮನೇಲಿದ್ದಾಗ ಆರಾಮಾಗಿ ಮಲ್ಕೊಂಡು ರೆಸ್ಟ್ ಮಾಡಬೇಕಂತ ಅನ್ಸುತ್ತಾ, ಆರ್ ಬಾಕಿ ಉಳಿದಿರೋ ಕೆಲಸಗಳೆಲ್ಲ ಕಂಪ್ಲೀಟ್ ಮಾಡಿಬಿಡೋಣಪ್ಪ, ನಾಳೆಯಿಂದ ಮತ್ತೆ ಕೆಲಸ ಅವ್ರ ಕಾಲೇಜ್ ಸ್ಟಾರ್ಟ್ ಆಗುತ್ತೆ ಅಂತ ಅನ್ಸುತ್ತಾ? ನನಗಂತೂ ಆರಾಮಾಗಿ ಮಲ್ಕೊಂಡು ನಿದ್ದೆ ಮಾಡಿಕೊಂಡು ದಿನ ಪೂರ್ತಿ ಬೆಡ್ ಮೇಲೇ ಇರಬೇಕು ಅಂತ ಅನಿಸುತ್ತೆ. ಅದೇ ಮಾಡಿದ್ದೀನಿ ನಾನು ಲಾಸ್ಟ್ 2 weeksಯಿಂದ. ಏನೂ ಕೆಲಸಗಳೆಲ್ಲ ಏನೂ ಮಾಡೇ ಇರಲಿಲ್ಲ. ಮನೇಲಿದ್ದಾಗ ಆರಾಮಾಗಿ ಮಲ್ಕೊಂಡು ರೆಸ್ಟ್ ಮಾಡಿಕೊಂಡು ಬೆಡ್ ಮೇಲೇ ಇರ್ತಾಯಿದ್ದೆ. ಈ ಸಂಡೇನೇ ನಾನು ಬೆಡ್ಡಿಂದ ಹೊರಗಡೆ ಬಂದು ಕೆಲಸಗಳನ್ನೆಲ್ಲ ಕಂಪ್ಲೀಟ್ ಮಾಡ್ತಿರೋದು, ಅದಕ್ಕೆ ವ್ಲಾಗ್ಗಳನ್ನು ಮಾಡ್ತಿರೋದು. ಲಾಸ್ಟ್ ಸಂಡೇ ಎಲ್ಲ ನಾನು ಯಾಕೆ ಮಾಡೋಕ್ಕಾಗಲಿಲ್ಲ ಅಂತಂದರೆ ಐ ವಾಸ್ ಡೂಯಿಂಗ್ ನಥಿಂಗ್ ಅದರ್ ದ್ಯಾನ್ ರಾಟಿಂಗ್ ಇನ್ ಬೆಡ್. ಎವ್ರಿಥಿಂಗ್ ಸ್ಟಾರ್ಟೆಡ್ ವಿತ್ ಮೈ ಯೋಗ ಪ್ರಾಕ್ಟೀಸ್. ಬೆಳಗ್ಗೆ ಬೇಗನೆ ಎದ್ದು ಫ್ರೆಶಪ್ ಆಗಿ ಯೋಗ ಪ್ರಾಕ್ಟೀಸ್ ಮಾಡಿದ್ದಾದಮೇಲೆ ಮತ್ತೆ ಬೆಡ್ಗೆ
ಹೋಗಬೇಕು ಮಲ್ಕೊಳ್ಬೇಕು ಅಂತ ಅನ್ಸಲ್ಲ. ಬೆಳಗ್ಗೆ ಬೇಗ ಎದ್ದು ಏನೋ ಒಂದು ಪ್ರೊಡಕ್ಟಿವ್ ಆಗಿ ಮಾಡಿದ್ದೀನಿ, ದಿನ ಪೂರ್ತಿ ಹೀಗೆ ಇರಲಿ ಅಂತ ಅನಿಸುತ್ತೆ. ನನಗೆ ಇವತ್ತು ಬೇರೆ ಕೆಲಸಗಳು ಕೂಡ ಇತ್ತು. ಇನ್ಸ್ಟಾಗ್ರಾಮಲ್ಲಿ ಯೂಟ್ಯೂಬಲ್ಲಿ ವೀಡಿಯೋಸ್ ಅಪ್ಲೋಡ್ ಮಾಡೋದಕ್ಕೆ, ವೀಡಿಯೋಸ್ ಎಡಿಟ್ ಮಾಡಬೇಕಿತ್ತು, ವೀಡಿಯೋಸ್ ಶೂಟ್ ಮಾಡಬೇಕಿತ್ತು. ಆ್ಯಂಡ್ ಆಲ್ಸೋ ಐ ಆಮ್ ಜಾಯ್ನಿಂಗ್ ಸ್ಟೂಡೆಂಟ್ಸ್ ಟು ಸ್ಟಡಿ MBBS ಇನ್ ಅಬ್ರಾಡ್. ಅದಕ್ಕೂ ಕೆಲಸ ಇತ್ತು, ಅವ್ರ ಜೊತೆ ಮಾತಾಡಬೇಕಾಗಿತ್ತು. ಸೊ ಇಷ್ಟೆಲ್ಲ ಕೆಲಸ ಬಿಟ್ಟು ಐ ಥಾಟ್ ಟು ಟೇಕ್ ದಿಸ್ ಡೇ ಸ್ಲೋ. ನಾನಿವತ್ತು ಮನೇಲಿ ಬಾಕಿ ಇರೋ ಕೆಲಸಗಳಲ್ಲೆಲ್ಲ ಕಂಪ್ಲೀಟ್ ಮಾಡೋಣ, ಈ ಕೆಲಸನ ಈವ್ನಿಂಗ್ ಅಥವಾ ನಾಳೆಗೆ ಇಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಐ ಪೋಸ್ಟ್ಪಾಂಡ್ ಎವ್ರಿಥಿಂಗ್. ಸೊ ದಿಸ್ ಇಸ್ ನಾಟ್ ಮೈ ಯೂಶ್ವಲ್ ಸಂಡೇ. ನನ್ನ ಸಂಡೇಸ್ ಹೀಗಿರೋದಿಲ್ಲ. ನಾನು ಹಾಸ್ಪಿಟಲ್ಗೆ ಹೋಗ್ತೀನಿ ಅಥವಾ ಮನೆಯಲ್ಲಿ ಇದ್ದೆ ಅಂತ ಅಂದರೆ ಐ ವಿಲ್ ಹ್ಯಾವ್ ಟು ಟಾಕ್ ಕಾಲ್ಸ್. ನಾನು ನಿಮ್ಮ DMಸ್ಗೆಲ್ಲ ರಿಪ್ಲೈ ಮಾಡಬೇಕು, ಕಾಲ್ಸ್ ಮಾತಾಡಬೇಕು, ಕಂಟೆಂಟ್ ಶೂಟ್ ಮಾಡಬೇಕು, ವೀಡಿಯೋ ಎಡಿಟ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಯೂಟ್ಯೂಬಲ್ಲೆಲ್ಲ ಅಪ್ಲೋಡ್ ಮಾಡಬೇಕು. ಸೊ ಇಷ್ಟೆಲ್ಲ ನನಗೆ ಕೆಲಸ ಇರುತ್ತೆ. ಬಟ್ ಟುಡೇ ವಾಸ್ ಅ ಡಿಫ್ರೆಂಟ್ ಸಂಡೇ ಫಾರ್ ಮಿ. ನಾನಿವತ್ತು ಏನು ಪ್ಲ್ಯಾನ್ ಮಾಡಿದ್ದೆ ಅಂತಂದರೆ, ಇವತ್ತು ಹೋಲ್ ಡೇ ನಾನು ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಆ್ಯಂಡ್ ವಾಟ್ಸಪ್ಪನ್ನು ಓಪನ್ ಮಾಡೋದಿಲ್ಲ, ಯಾರ ಕಾಲ್ಸನ್ನು ರಿಸೀವ್ ಮಾಡೋದಿಲ್ಲ, ಯಾರಿಗೂ ಟೆಕ್ಸ್ಟ್ ರಿಪ್ಲೈ ಮಾಡೋದು ಇಲ್ಲ. ಆ್ಯಂಡ್ ಐ ವಿಲ್ ಜಸ್ಟ್ ಸ್ಪೆಂಡ್ ದಿಸ್ ಸಂಡೇ ಫಾರ್ ಮೈ ಸೆಲ್ಫ್ ಆ್ಯಂಡ್ ಶೂಟ್ ದಿಸ್ ಡೇ ಅಂತ ಅಂದ್ಕೊಂಡಿದ್ದೆ. ಸೊ ಈವ್ನಿಂಗ್ವರೆಗೂ ನನ್ನ ಕೆಲಸ ಎಲ್ಲ ಮುಗಿಸಿದ್ದು ಆದಮೇಲೆ ನಾನು ಇವತ್ತು ಒಬ್ಬಳೇ ಹೊರಗಡೆ ಹೋಗೋಣ ಅಂತ ಅಂದ್ಬಿಟ್ಟು ಐ ಟುಕ್ ಮೈ ಸ್ಕೂಟಿ ಆ್ಯಂಡ್ ವೆಂಟ್ ಔಟ್ಸೈಡ್. ಮನೇಲಿ ನಾನು ಫ್ರೂಟ್ಸ್ ಮಾತ್ರ ತಿಂದಿದ್ದೆ. ಸೊ ಹೊರಗಡೆ ಲಂಚಿಗೆ ದೋಸೆ ಆರ್ಡರ್ ಮಾಡಿಕೊಂಡು ಏನೋ ಯೋಚನೆ ಮಾಡಿಕೊಂಡು ಒಬ್ಬಳೇ ಕೂತ್ಕೊಂಡು ತಿಂತಾ ಇದ್ದೆ. ನನ್ನ ತಲೆಯಲ್ಲಿ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ಏನು ಓಡ್ತಿತ್ತು ಅಂತ ಅಂದರೆ, ನನಗೆ ಎಷ್ಟೊಂದು ಕೆಲಸಗಳಿದೆ, ಅದನ್ನೆಲ್ಲ ಪಕ್ಕಕ್ಕಿಟ್ಟು ನಾನಿಲ್ಲಿ ಹೊರಗಡೆ ಬಂದು ಏನು ಮಾಡ್ತಾಯಿದ್ದೀನಿ, ನಾನಲ್ಲಿ ಕೆಲಸ ಮಾಡಬೇಕಾಗಿತ್ತಾ ಅಥವಾ ನಾನೀಗ ಹೊರಗಡೆ ಬಂದಿರೋದೇ ಕರೆಕ್ಟಾ, ಏನು ಐ ಆಮ್ ನಾಟ್ ಬ್ಯಾಲೆನ್ಸಿಂಗ್ ಇಟ್ ಅಂತ ಅನ್ಕೊತಾ ಇದ್ದೆ. ಐ ವಿಲ್ ಆಲ್ವೇಸ್ ಫೀಲ್ ದಿಸ್. ಇದು ನನಗೆ ಮಾತ್ರ ಅನಿಸುತ್ತಾ ಇಲ್ಲ ಎಲ್ರಿಗೂ ಇದೇ ಥರ ಅನಿಸುತ್ತಾ? ಕೆಲಸ ಮಾಡ್ತಿರ್ಬೇಕಾದ್ರೆ ನಾನು ಲೈಫನ್ನು ಎಂಜಾಯ್ ಮಾಡ್ತಿಲ್ಲ ಅಂತ ಅನಿಸುತ್ತೆ, ಹೊರಗಡೆ ಬಂದು ಈ ಥರ ಎಂಜಾಯ್ ಮಾಡ್ತಿದ್ರೆ ಕೆಲಸ ಮಾಡ್ತಿಲ್ಲಲ್ವಾ ಅಂತ ಫೀಲ್ ಆಗುತ್ತೆ. ಸೊ ನೋ ಮ್ಯಾಟರ್ ವೇರ್ ಎವರ್ ಯು ಆರ್, ಯು ವಿಲ್ ಆಲ್ವೇಸ್ ಫೀಲ್ ಯು ಆರ್ ಮಿಸ್ಸಿಂಗ್ ಇಟ್ ಔಟ್. ಆ್ಯಂಡ್ ನನಗೆ ಗೊತ್ತಾಗಿದೆ ಏನಂದರೆ, ಎವ್ರಿ ಒನ್ ಆರ್ ಫೀಲಿಂಗ್ ದ ಸೇಮ್. ಹೋಲ್ ವೀಕ್ ನೀನು ಕೆಲಸ ಮಾಡ್ತಿದ್ಯಾ, ಒಂದು ದಿನ ಯು ಆರ್ ಟೇಕಿಂಗ್ ಟೈಮ್ ಫಾರ್ ಯುವರ್ ಸೆಲ್ಫ್ ಅಂದರೆ ದಟ್ಸ್ ಅಬ್ಸಲ್ಯೂಟ್ಲಿ ಫೈನ್. ಆ್ಯಂಡ್ ನಾನು ಹೊರಗಡೆ ಲಂಚ್ ಮಾಡಿಕೊಂಡು ಸಂಜೆ ಎಲ್ಲಿಗೆ ಹೋಗಬೇಕು ಅಂತ ಕೂತ್ಕೊಂಡು ಥಿಂಕ್ ಮಾಡ್ತಿರ್ಬೇಕಾದ್ರೆ ನನ್ನ ಫ್ರೆಂಡ್ ಒಬ್ಬರು ಹೇಳಿದರು, ಲಾಸ್ಟ್ ಸಂಡೇ ಅವರು ಇಸ್ಕಾನ್ಗೆ ಹೋಗಿದ್ರು, ಅಲ್ಲಿ ತುಂಬ ಚೆನ್ನಾಗಿತ್ತು ಭಜನ್, ದರ್ಶನ್ ಎಲ್ಲನೂ ಅಂತ ಅಂದ್ಬಿಟ್ಟು. ಸೊ ಐ ಡಿಸೈಡೆಡ್ ಟು ಗೋ ಟು ಇಸ್ಕಾನ್ ಟೆಂಪಲ್ ಟುಡೇ. ಸಂಡೇ ಆಗಿದ್ದರಿಂದ ಆಬ್ವಿಯಸ್ಲಿ ತುಂಬಾ ಕ್ರೌಡ್ ಇತ್ತು, ಬಟ್ ಐ ಮ್ಯಾನೇಜ್ ಟು ನುಗ್ಗಿ ಒಳಗಡೆ ಹೋಗೋಕ್ಕೆ. ಈವ್ನಿಂಗ್ಸ್ ಹೋಗಿದ್ರಿಂದ ಮಳೆ ಬರೋ ಥರ ವೆದರ್ ಅಮೇಝಿಂಗ್ ಆಗಿತ್ತು. ಆ್ಯಂಡ್ ಇಟ್ ವಾಸ್ ಅ ಸೋಲೋ ಟೆಂಪಲ್ ಡೇಟ್. Soon after I entered ISKCON, I was completely lost. ಭಜನ್ ಅಂತೂ ಸಕ್ಕದಾಗಿತ್ತು. ನಾನು 1 hour ಅಲ್ಲೇ ಕೂತ್ಕೊಂಡು ಕಳೆದೋಗ್ಬಿಟ್ಟಿದ್ದೆ. ಸೊ ದಿಸ್ ವಾಸ್ ಮೈ ಸಂಡೇ ವ್ಲಾಗ್. ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಹೋಪ್ ಯು ಲೈಕ್ ದಿಸ್ ವಿಡಿಯೋ. ಓಕೆ, ಬಾಯ್.